ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒಂದು ಕಡೆಗೆ ವಿರೋಧ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟನ್ನು ಹಿಡಿದುಕೊಳ್ತಿವೆ. ಅದರಲ್ಲೂ ಬಿಜೆಪಿ ಸಾಕಷ್ಟು ಜಿಲ್ಲೆಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಇದರ ಬೆನ್ನಲ್ಲೇ ಬಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ದಲಿತ ವ್ಯಕ್ತಿ ಮತ್ತೆ ಮಂತ್ರಿ ಆಗಿರೋದಕ್ಕೆ ವಿಪಕ್ಷಗಳು ಸಹಿಸಿಕೊಳ್ತಾ ಇಲ್ಲ. ವಿಧಾನಸೌಧದಲ್ಲಿ ವಿಪಕ್ಷಗಳ ವಿರುದ್ಧ ಸಚಿವ ಬಿ ನಾಗೇಂದ್ರ ಈ ಆರೋಪವನ್ನು ಮಾಡಿದ್ದಾರೆ. ಅವರ ವಿರೋಧದ ಘೋಷಣೆಗಳು ನನಗೆ ನೋವು ತಂದಿವೆ. ಸದನದಲ್ಲಿ ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ. ರಾಜ್ಯದ ಅಭಿವೃದ್ಧಿ ಹಿತದ ದೃಷ್ಟಿಯಿಂದ ಅಧಿವೇಶನವನ್ನು ಕರೆಯಲಾಗಿದೆ. ವಿರೋಧ ಪಕ್ಷದ ನಾಯಕರು ಅಧಿವೇಶನ ಮಾಡಲಿಕ್ಕೆ ಬಿಡ್ತಾನೇ ಇಲ್ಲ. ವಿಧಾನಸೌಧದಲ್ಲಿ ವಿಪಕ್ಷಗಳ ವಿರುದ್ಧ ಸಚಿವ ಬಿ ನಾಗೇಂದ್ರ ಆರೋಪವನ್ನು ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಸೇರಿ ಒಂದು ಅಧಿವೇಶನದಲ್ಲಿ ಬಹಳ ದೊಡ್ಡ ಚರ್ಚೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಅಧಿವೇಶನವನ್ನು ಕರೆದಿದ್ರು. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಅಧಿವೇಶನವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ, ಬಹಳ ದೊಡ್ಡ ಕಾರಣ ಇದೆ. ಅದು ಅವರೆಲ್ಲ ಸೇರಿ ಮೊನ್ನೆ ತಾನೇ ಮಂತ್ರಿಮಂಡಲಕ್ಕೆ ಸೇರಿದ ಮೇಲೆ ನನ್ನನ್ನು ರಾಜೀನಾಮೆ ಮಾಡಿ ಅಂತೇಳಿ ಅವರು ಸದನದ ಬಾವಿಗೂ ಇಳಿಲಾರ್ದೇನೆ ಅಥವಾ ಹೊರಗಡೆ ಕೂಡ ಅವ್ರೇನು ಅಲ್ಲಿಂದ ಅವ್ರಿಗೆ ಏನು ಬೇಕಾಗಿದೆ, ಅವ್ರ ಬೇಡಿಕೆ ಏನು ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಅವರವರ ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದ್ರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂಥ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬಾ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿ ಅವರ ಬಗ್ಗೆ ಆಗಿರ್ಬೋದು ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು ಮತ್ತು ಅವರು ವಿಚಾರಗಳನ್ನ ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಕ್ ಹೊಂಟಿದ್ದಾರೆ. ಅದನ್ನ ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, BSc ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ಅದನ್ನ ನೀವು ಏನ್ ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಆ ಚರ್ಚೆಗೆ ರೆಡಿ ಆಗಿದ್ದೀವಿ ನಾವು. ಆದರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರಕ್ಕ ಆಗ್ತಾ ಇಲ್ಲ ಅವರಿಗೆ. ಇದು ಬಿ ನಾಗೇಂದ್ರ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ನಾವೆಲ್ಲ ಚರ್ಚೆಗೆ ರೆಡಿ ಇದ್ದೀವಿ, ಆದರೆ ವಿರೋಧ ಪಕ್ಷದವರೇ ಸುಮ್ಮನೆ ಅಲ್ಲಿ ಚರ್ಚೆಗೆ ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ. ಚರ್ಚೆಗೆ ಬನ್ನಿ ಅಂತ ಅಂದರೂ ಕೂಡ ಅವರು ಬರ್ತಾ ಇಲ್ಲ. ಅವರು ರಾಜೀನಾಮೆ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ರಾಜೀನಾಮೆ ಕೊಡುವ ಪ್ರಮೇಯ ಇದರಲ್ಲಿ ಏನೂ ಇಲ್ಲ ಸದ್ಯಕ್ಕೆ. ಯಾಕೆ ಅಂದರೆ ಎಲ್ಲ ದಾಖಲೆಗಳು ಕರೆಕ್ಟಾಗಿದ್ದಾವೆ. ಯಾವ ರೀತಿ ಆಗಿತ್ತು ಹಗರಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ತನಿಖೆಯನ್ನು ಮಾಡಲಾಗಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಚರ್ಚೆಗೆ ನಾವು ರೆಡಿ ಇದ್ದೀವಿ. ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡೋದಕ್ಕೆ ವಿರೋಧ ಪಕ್ಷಗಳ ನಾಯಕರು ಹೊರಟಿದ್ದಾರೆ. ನಮ್ಮ ಪಕ್ಷ ಇದನ್ನು ಎದುರಿಸೋದಕ್ಕೂ ಕೂಡ ರೆಡಿ ಇದೆ. ನನ್ನನ್ನು ವಜಾ ಮಾಡಿ ಅಂತ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಯಾಕೆ ವಜಾ ಮಾಡಬೇಕು ಹೇಳಿ ನನ್ನನ್ನು? ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ನಮ್ಮನ್ನು ರಕ್ಷಿಸತ್ತೆ. ಸಂವಿಧಾನ ಕೈಪಿಡಿ ತೋರಿಸಿಯೇ ಈ ಮಾತನ್ನು ಹೇಳಿದ್ದಾರೆ ಬಿ ನಾಗೇಂದ್ರ ಅವರು. ಸಂವಿಧಾನ ನಮ್ಮನ್ನು ರಕ್ಷಿಸತ್ತೆ, ಯಾಕೆ ವಜಾ ಮಾಡಬೇಕು? ನಾನೂ ದಲಿತನೇ, ಹುಟ್ಟು ದಲಿತ, ಸಾಯೋದೂ ದಲಿತನೇ ನಾನು. ದೇಶದ ಅನೇಕ ಮಂತ್ರಿಗಳ ವಿರುದ್ಧ ಇಂತಹ ಆರೋಪಗಳಿದ್ದಾವೆ. ಬಿಜೆಪಿ ಆಡಳಿತದ ಸಚಿವರ ವಿರುದ್ಧ ಕೂಡ ಆರೋಪ ಇದೆ. 336 ಜನ ಸಚಿವರ ವಿರುದ್ಧ ಆರೋಪಗಳಿದ್ದಾವೆ ಒಟ್ಟಾರೆಯಾಗಿ. ಅದರಲ್ಲಿ ಬಿಜೆಪಿಯ 126 ಮಂದಿ ವಿರುದ್ಧ ಇದಕ್ಕಿಂತಲೂ ದೊಡ್ಡದಾದಂತಹ ಗಂಭೀರ ಪ್ರಕರಣಗಳಿದ್ದಾವೆ. ಅವ್ರುಗಳೇ ಕೊಟ್ಟಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನನ್ನನ್ನು ಯಾಕೆ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋದು ಬಿ ನಾಗೇಂದ್ರ ಅವರ ಪ್ರಶ್ನೆ ಆಗಿರ್ಬೋದು. ಅದರ ಜೊತೆಗೆ ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂತ ಚೇರ್ಮನ್ ಗಮನಕ್ಕೂ ಬಾರದೇನೆ
ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ನಾನು ಅಲ್ಲಿರುವಂತಹ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂತ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಆ 187 ಕೋಟಿಯನ್ನ ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತಗೊಳ್ಳಾರ್ದಾನೆ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗ್ಲಾರ್ದಾನೆ ಆ 187 ಕೋಟಿ ರೂಪಾಯಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅಲ್ಲ ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆಕ್ಚುಲಿ ಅದು 2 ದಿನದ ನಂತರ ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀವಿ ನಾವು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ SIT ರಚನೆ ಮಾಡಬೇಕು, SIT ಮೂಲಕ ಆದ್ಮೇಲೆ ಇದನ್ನ ಮಾಡೋಣ ಅನ್ನುವಂಥ ವಿಚಾರವನ್ನ ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು. ನಾನು ಅದೇ ರೀತಿಯಾಗಿ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆ ಆಗಿರೋದು ನಮಗೆ ಮೇ 31ರಲ್ಲಿ. SIT ರಚನೆಯಾಗಿ 2-3 ದಿನ ಆದ್ಮೇಲೆ ನಾನು SIT ರಚನೆ ಆದ್ಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿ ಆಗಿದ್ರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ರೆ ಅವ್ರಿಗೆ ಅಡುಕು ತೊಡಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವ ಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮಾ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂತ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂತ ಕೀರ್ತಿ ಯಾರ್ದಾದ್ರೆ ಅಂದ್ರೆ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದ್ರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಅಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಈಗಾಗಲೇ ಕೂಡ ಬಂದಿದೆ. ಇನ್ನ ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ತಿಳಿಸ್ತೀನಿ. ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರೇ ಈ ಎಲ್ಲಾ ವಿಚಾರಗಳನ್ನ ನಾವು ಹೇಳ್ಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಕೂಡ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇನೆ ಇನ್ನ ಒಂದು ಘಟನೆ ಕೂಡ ನಡೀತು.
ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂತಹ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರಂದ್ರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತಹ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ ಇವತ್ತು. ಅವ್ರು ನೋಡ್ತಾ ಇದ್ದಾರೆ ಇದನ್ನ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಬಿಜೆಪಿ ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಇವತ್ತು ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇವತ್ತು ನೋಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಚುನಾವಣೆಗಳು ಬರ್ತಾವೆ, ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.